ನಮಸ್ಕಾರ ಸ್ನೇಹಿತರೆ, ನಮ್ಮ SP UK ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಲಿದ್ದೇನೆ. ಅದು ಏನಂದ್ರೆ ಜನಗಣತಿ 2027 ಮತ್ತು ಅದರಲ್ಲಿ ಹೊಸ ವ್ಯವಸ್ಥೆ ಆಗಿರುವ ಸೆಲ್ಫ್ ಎನ್ಯುಮರೇಷನ್ ಅಂದರೆ ಸ್ವಯಂ ಗಣತಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ. ಸ್ನೇಹಿತರೆ, ನಾವು ಎಲ್ಲರೂ ಜನಗಣತಿ ಎಂಬ ಪದವನ್ನು ಕೇಳಿದ್ದೇವೆ, ಆದರೆ ಬಹುತೇಕ ಜನರಿಗೆ ಇದು ಏಕೆ ಮಾಡುತ್ತಾರೆ, ಇದರಿಂದ ನಮಗೆ ಏನು ಪ್ರಯೋಜನ, ಸರ್ಕಾರ ಇದನ್ನು ಯಾಕೆ ಮಾಡುತ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಿಲ್ಲ. ಈ ಒಂದು ವಿಡಿಯೋದಲ್ಲಿ ನಾವು ಜನಗಣತಿ ನಾವು ಮೊಬೈಲ್ನಲ್ಲಿ ಹೇಗೆ ಮಾಡಬೇಕು, ಯಾವ ರೀತಿ ನಾವು ಮನೆಯಲ್ಲಿ ಕುಂತು ಮಾಡಿಕೊಳ್ಳಬಹುದು, ಜನಗಣತಿ ಎಂದರೇನು, ಇದು ಎಲ್ಲಿ ತುಂಬಬೇಕು, ಇದಕ್ಕೆ ಬೇಕಾಗುವ ದಾಖಲೆಗಳೇನು, ನೀವು ಈ ಪ್ರಕ್ರಿಯೆ ಮಾಡಿಲ್ಲ ಅಂದ್ರೆ ಏನಾಗುತ್ತದೆ, ಈ ಮಾಹಿತಿ ನಾವು ಮಾಡುವುದರಿಂದ ಸೇಫಾ, ಅದನ್ನು ಮಾಡಿದರೆ ನಮಗೆ ಏನು ಪ್ರಯೋಜನ, ಅದರಿಂದ ನಮಗೇನು ಲಾಭವಾಗುತ್ತೆ, ನಾವು ಯಾವ ರೀತಿ ಅದನ್ನು ಪೂರ್ಣಗೊಳಿಸಬಹುದು, ಮುಂದೆ ಈ ಒಂದು ವಿಡಿಯೋದಲ್ಲಿ ಪೂರ್ಣವಾಗಿ ಸರಿಯಾಗಿ ನೋಡೋಣ. ಈಗ ವಿಡಿಯೋ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ, ಆಮೇಲೆ ವಿಡಿಯೋ ಕೊನೆಯವರೆಗೂ ನೋಡಿ. ಈ ಒಂದು ವಿಡಿಯೋ ನೀವು ಕೊನೆಯವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಮೊಬೈಲ್ ನಲ್ಲಿ ಯಾವ ತರ ಅಪ್ಲೈ ಮಾಡುವುದು ಅಂತ ಅರ್ಥವಾಗುತ್ತದೆ. ಹಾಗಾಗಿ ವಿಡಿಯೋ ಕೊನೆಯವರೆಗೂ ನೋಡೋದು ಮರಿಬೇಡಿ. ಸ್ನೇಹಿತರೆ, ನಾವು ಎಲ್ಲರೂ ಗಣತಿ ಎಂಬ ಪದವನ್ನು ಕೇಳಿದ್ದೇವೆ, ಆದರೆ ಬಹುತೇಕ ಜನರಿಗೆ ಇದು ಯಾಕೆ ಮಾಡುತ್ತಾರೆ, ಇದರಿಂದ ನಮಗೇನು ಲಾಭ, ಸರ್ಕಾರ ಇದನ್ನು ಯಾಕೆ ಮಾಡುತ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಿಲ್ಲ. ಅದಕ್ಕೆ ನಾವು ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಮಾತನಾಡಲು ಬಂದಿದ್ದೇನೆ. ಅದನ್ನು ನಿಮಗೆ ಅವಾಗಲೇ ಹೇಳಿದೆ. ಮೊದಲು ಒಂದು ಸರಳವಾದ ಪ್ರಶ್ನೆ ಸ್ನೇಹಿತರೆ, ಜನಗಣತಿ ಅಂದ್ರೆ ಏನು? ಜನಗಣತಿ ಅಂದ್ರೆ ದೇಶದ ಎಲ್ಲ ಜನರ ಬಗ್ಗೆ ಮಾಹಿತಿ ಸಂಗ್ರಹಿಸುವ ಒಂದು ದೊಡ್ಡ ಪ್ರಕ್ರಿಯೆ. ನಮ್ಮ ದೇಶದಲ್ಲಿ ಎಷ್ಟು ಜನ ಇದ್ದಾರೆ, ಅವರು ಯಾವ ಕೆಲಸ ಮಾಡುತ್ತಿದ್ದಾರೆ, ಅವರ ಶಿಕ್ಷಣ ಮಟ್ಟ ಏನು, ಅವರು ಯಾವ ಊರಿನಲ್ಲಿ ವಾಸಿಸುತ್ತಿದ್ದಾರೆ ಇತ್ಯಾದಿ ಮಾಹಿತಿಗಳನ್ನು ಸರ್ಕಾರ ಸಂಗ್ರಹಿಸುವ ಈ ಒಂದು ಮಾಹಿತಿಗಳ ಸರ್ಕಾರಕ್ಕೆ ಬಹಳ ಮುಖ್ಯವಾಗಿದೆ. ಅದರಿಂದ ಈ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಈ ಬಾರಿ ಜನಗಣತಿ 2027ರಲ್ಲಿ ಒಂದು ಹೊಸ ವ್ಯವಸ್ಥೆ ತಂದಿದ್ದಾರೆ. ಅದೇ ಏನಪ್ಪಾ ಅಂದ್ರೆ ಸೆಲ್ಫ್ ಎನ್ಯುಮರೇಷನ್ ಅಂದರೆ ಸ್ವಯಂ ಗಣತಿ. ಇದರ ಅರ್ಥ ಏನಪ್ಪಾ ಅಂದ್ರೆ, ಇನ್ನು ಮುಂದೆ ಗಣತಿದಾರರು ಮನೆಗೆ ಬರುವ ಮುಂಚೆ ನಾವು ನಮ್ಮ ಮಾಹಿತಿಯನ್ನು ನಾವೇ ಅಂದ್ರೆ ತಾನೇ ಆನ್ಲೈನ್ ನಲ್ಲಿ ತುಂಬಬಹುದು. ನಾವು ಮನೆಯಲ್ಲೇ ಕುಳಿತು ತುಂಬಬಹುದು. ಹೌದು ಸ್ನೇಹಿತರೆ, ಈಗ ನೀವು ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ಮೊಬೈಲ್ ನಲ್ಲಿ ಅಥವಾ ಕಂಪ್ಯೂಟರ್ ಬಳಸಿ ಗಣತಿ ವಿವರವನ್ನು ತುಂಬಬಹುದು. ಇದಕ್ಕಾಗಿ ಸರ್ಕಾರ ಒಂದು ಅಫಿಸಿಯಲ್ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಬೇಕಾಗುವ ದಾಖಲೆಗಳು, ಇದಕ್ಕೇನು ಜಾಸ್ತಿ ಡಾಕ್ಯುಮೆಂಟ್ಸ್ ಏನು ಬೇಕಾಗಿಲ್ಲ. ನಿಮ್ಮ ಹತ್ರ ಒಂದು ಫೋನ್ ನಂಬರು ಮತ್ತು ಒಂದು ಇಮೇಲ್ ID ಹಾಗೂ ಸದಸ್ಯರ ವಿವರ, ಅಂದ್ರೆ ನಿಮ್ಮ ಮನೆಯಲ್ಲಿ ಸದಸ್ಯರು ಎಷ್ಟು ಜನ ಇದ್ದಾರೆ ಇಷ್ಟಿದ್ರೆ ಸಾಕು, ಬೇರೇನು ಬೇಕಾಗಿಲ್ಲ ಸ್ನೇಹಿತರೆ. ಜೊತೆಗೆ ಒಂದಿಷ್ಟು ಕ್ವಶನ್ಸ್ ಇರ್ತವೆ, ಮನೆಗೆ ಸಂಬಂಧಪಟ್ಟಂತಹ ಅಂತ ಕ್ವಶನ್ಸ್ ನ ಫಿಲ್ ಮಾಡಬೇಕು ಸರಿಯಾಗಿ. ಹೆಸರು, ವಯಸ್ಸು, ಲಿಂಗ, ಶಿಕ್ಷಣ, ಉದ್ಯೋಗ ಇತ್ಯಾದಿ ವಿವರಗಳನ್ನು ಕೇಳುತ್ತಾರೆ. ಇದನ್ನು ನೀವು ಸರಿಯಾಗಿ ತುಂಬಬೇಕು, ಏಕೆಂದರೆ ಈ ಮಾಹಿತಿ ಮುಂದೆ ಸರ್ಕಾರದ ಯೋಜನೆಗಳಿಗೆ ಉಪಯೋಗವಾಗಬಹುದು. ಈಗ ನೀವು ಕೇಳಬಹುದು, ನಾವು ಏಕೆ ಇದನ್ನು ಮಾಡಬೇಕು? ಇದು ನಮ್ಮ ಜವಾಬ್ದಾರಿ. ನಾವು ಸರಿಯಾದ ಮಾಹಿತಿ ಕೊಟ್ಟರೆ ಸರ್ಕಾರ ಸರಿಯಾದ ಯೋಜನೆಗಳನ್ನು ಮಾಡಬಹುದು, ಸರಿಯಾದ ಯೋಜನೆಗಳನ್ನು ನಮಗೆ ತಲುಪಬಹುದು. ಉದಾಹರಣೆಗೆ, ನಿಮ್ಮ ಪ್ರದೇಶದಲ್ಲಿರುವ ಶಾಲೆ ಬೇಕಾ, ಆಸ್ಪತ್ರೆ ಬೇಕಾ, ರಸ್ತೆ ಬೇಕಾ ಅನ್ನೋದು ಸರ್ಕಾರ ಈ ಮಾಹಿತಿ ಆಧಾರದ ಮೇಲೆ ನಿರ್ಧರಿಸುತ್ತದೆ. ಇನ್ನೊಂದು ಪ್ರಶ್ನೆ, ಇದರಿಂದ ನಮಗೆ ಏನು ಉಪಯೋಗ? ಬಹಳ ಉಪಯೋಗ ಇದೆ ಸ್ನೇಹಿತರೆ. ಯಾಕೆಂದರೆ ಸರ್ಕಾರ ನಿಮ್ಮ ಪ್ರದೇಶದ ಅಭಿವೃದ್ಧಿಗಾಗಿ ಯೋಜನೆಯನ್ನು ಹಮ್ಮಿಕೊಂಡಿರುತ್ತಾರೆ. ನೀವು ನೀಡಿದ ಮಾಹಿತಿಯ ಆಧಾರದ ಮೇಲೆ ನಿಮ್ಮ ಊರಿಗೆ ಹೆಚ್ಚು ಸೌಲಭ್ಯಗಳು ಬರಬಹುದು. ಇನ್ನು ಸರ್ಕಾರ ಇದನ್ನು ಯಾಕೆ ಆನ್ಲೈನ್ ಮಾಡಿದೆ? ಮೊದಲು ಆಫ್ಲೈನ್ ಇತ್ತು, ಈಗ ಯಾಕೆ ಆನ್ಲೈನ್ ಮಾಡಿದೆ ಅಂದ್ರೆ, ಮೊದಲು ಎಲ್ಲ ಮನೆಗಳಿಗೆ ಹೋಗಿ ಮಾಹಿತಿ ತೆಗೆದುಕೊಳ್ಳಲು ತುಂಬಾ ಸಮಯ ಹಿಡಿಯುತ್ತಿತ್ತು. ಅಂದ್ರೆ ಅವಾಗ ಮನೆಗೆ ಸರ್ಗಳು ಬರ್ತಿದ್ರು, ಬಂದು ಆಫ್ಲೈನ್ ಮುಖಾಂತರ ಮಾಡ್ಕೊಂಡು ಹೋಗ್ತಿದ್ರು. ಬಟ್ ಇವಾಗ ಆನ್ಲೈನ್ ಮಾಡಿದ್ದಾರೆ, ಯಾಕಂದ್ರೆ ಈಜಿ ಆಗ್ಲಿ ಅಂತ ಆನ್ಲೈನ್ ಮಾಡಿದ್ದಾರೆ. ಈಗ ಜನರು ನಾವು ಮಾಹಿತಿ ಕೊಡುವುದರಿಂದ ಸಮಯ ಉಳಿಯುತ್ತದೆ, ಜೊತೆಗೆ
ತಪ್ಪುಗಳು ಕಡಿಮೆ ಆಗುತ್ತದೆ. ಯಾಕಂದ್ರೆ ನಾವು ಇಲ್ಲದೆ ಇರೋ ಟೈಮಿಗೆ ನಾವು ಬೇರೆ ಕಡೆ ಹೋಗಿರ್ತೀವಿ, ಆ ಟೈಮಿಗೆ ಬರ್ತಾರೆ. ಕೆಲವರು ಮನೆಯಲ್ಲಿ ಇರಲ್ಲ, ಬೇರೆ ಕಡೆ ಹೋಗಿರ್ತಾರೆ. ಹಾಗಾಗಿ ಬಂದು ಸಣ್ಣವರು ಇರ್ತಾರೆ ಮನೆಯಲ್ಲಿ, ಅವ್ರನ್ನ ಕೇಳ್ಕೊಂಡು ತಗೊಂಡು ಹೋಗಿರ್ತಾರೆ. ಕೆಲವೊಂದು ತಪ್ಪುಗಳು ಆಗ್ಬೋದಿತ್ತು, ಬಟ್ ಈ ತರ ನೀವೇ ಸ್ವತಃವಾಗಿ ಮಾಡಿದರೆ ತಪ್ಪುಗಳು ಏನು ಆಗೋದಿಲ್ಲ. ಸೆಲ್ಫ್ ಎನುಮರೇಷನ್ ಮಾಡಿದ ನಂತರ ನಿಮಗೆ ಒಂದು ರೆಫರೆನ್ಸ್ ID ಸಿಗುತ್ತದೆ. ಇದನ್ನು ನೀವು ಸೇವ್ ಮಾಡಿಕೊಳ್ಳಬೇಕು. ನಂತರ ಎನುಮರೇಟರ್ ಮನೆಗೆ ಬಂದಾಗ ಅದನ್ನು ತೋರಿಸಬೇಕು. ಇಲ್ಲಿದೆ ನೋಡಿ ಮುಖ್ಯ ಮಾಹಿತಿ ಏನಪ್ಪಾ ಅಂದರೆ, ಮೊದಲು ಅವರೇ ಬಂದು ಮಾಡಿಕೊಂಡು ಎಲ್ಲ ಮಾಹಿತಿಗಳು ತುಂಬಿಕೊಂಡು ಹೋಗ್ತಿದ್ರು. ಬಟ್ ಇವಾಗ ಅವರು ಬರೋಕ್ಕಿಂತ ಮುಂಚೆನೆ ನೀವು ಆನ್ಲೈನ್ ನಲ್ಲಿ ಎಂಟ್ರಿ ಮಾಡಿ ಇಟ್ಟುಕೊಳ್ಳಬೇಕು. ನಿಮ್ಮ ಎಲ್ಲ ಮಾಹಿತಿಗಳು ಎಂಟ್ರಿ ಮಾಡಿ ಒಂದು ರೆಫರೆನ್ಸ್ ಕೋಡ್ ಅನ್ನು ಇಟ್ಟುಕೊಳ್ಳಬೇಕಾಗುತ್ತದೆ. ನೀವು ಎಂಟ್ರಿ ಯಾವ ತರ ಮಾಡಬೇಕು ಅಂತ ನಿಮಗೆ ಡಿಟೇಲ್ ಆಗಿ ವಿವರವಾಗಿ ತೋರಿಸುತ್ತೇನೆ. ರೆಫರೆನ್ಸ್ ಕೋಡ್ ಇಟ್ಕೊಳ್ಬೇಕಾಗತ್ತೆ. ಆ ರೆಫರೆನ್ಸ್ ಕೋಡ್ನ ಅವರು ಬಂದಾಗ ತೋರಿಸಬೇಕು. ಸೆಲ್ಫ್ ಎನುಮರೇಷನ್ ಮಾಡಿದ ನೀವು ಒಂದು ವೇಳೆ ಸೆಲ್ಫ್ ಎನುಮರೇಷನ್ ಮಾಡಿಲ್ಲ ಅಂದ್ರೆ ಏನಾಗುತ್ತದೆ ಗೊತ್ತಾ? ಏನು ದೊಡ್ಡ ಸಮಸ್ಯೆ ಅಂತೂ ಆಗೋದಿಲ್ಲ. ಆದರೆ ಎನುಮಿನೇಟರ್ ಮನೆಗೆ ಬಂದು ನಿಮ್ಮಿಂದಲೇ ಮಾಹಿತಿ ಪಡೆದುಕೊಳ್ಳುತ್ತಾರೆ. ಆದ್ದರಿಂದ ನೀವು ಮುಂಚಿತವಾಗಿಯೇ ಮಾಡಿದ್ದರೆ ನಿಮಗೂ ಸುಲಭ, ಅವರಿಗೂ ಸುಲಭ ಅಷ್ಟೇ. ಇದರಿಂದ ಏನು ವ್ಯತ್ಯಾಸವಾಗೋದಿಲ್ಲ. ಬಟ್ ಅವರಿಗೂ ಈಜಿ, ನಿಮಗೂ ಈಜಿ. ಅವ್ರು ಬಂದ ತಕ್ಷಣ ನೀವು ಕೊಟ್ಟು ಹೋಗ್ಬೋದು. ನೀವು ಮನೆಯಲ್ಲಿ ಕುಂತಾಗ ಸಾಯಂಕಾಲ ಅಥವಾ ಈವ್ನಿಂಗ್ ಟೈಮಲ್ಲಿ ಫ್ರೀ ಇದ್ದಾಗ ಮೊಬೈಲ್ನಲ್ಲಿ ಮಾಡಿ ಇಟ್ಕೊಂಡು ರೆಫರೆನ್ಸ್ ನಂಬರ್ ಇಟ್ಕೊಂಡ್ಬಿಟ್ರೆ ಅವ್ರು ಬಂದಾಗ ಸಡನ್ಲಿ ಕೊಡಬಹುದು. ಅವರಿಗೆ ರೆಫರೆನ್ಸ್ ನಂಬರ್ನ ಕೊಟ್ಟಿದ್ರೆ ರೆಫರೆನ್ಸ್ ನಂಬರ್ ಅವ್ರಿಗೆ ಕೊಟ್ಬಿಟ್ರೆ ಅವರು ರೆಫರೆನ್ಸ್ ನಂಬರ್ ಎಂಟ್ರಿ ಮಾಡ್ಕೊಂಡ್ಬಿಡ್ತಾರೆ. ಆ ಒಂದು ರೆಫರೆನ್ಸ್ ನಂಬರ್ ನಲ್ಲಿ ನಮ್ಮ ಎಲ್ಲಾ ಮಾಹಿತಿ, ನಮ್ಮ ಸದಸ್ಯರ ಮಾಹಿತಿ, ನಮ್ದೆಲ್ಲ ಮಾಹಿತಿಗಳು ಅವರಿಗೆ ಗೊತ್ತಾಗುತ್ತದೆ. ಹಾಗಾಗಿ ನೀವು ಅವರು ಬರೋಕ್ಕಿಂತ ಮುಂಚೆನೆ ನೀವು ರೆಫರೆನ್ಸ್ ನಂಬರ್ನ ಎಂಟ್ರಿ ಮಾಡಿ ಇಟ್ಟುಕೊಳ್ಳೋದು ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ ಸ್ನೇಹಿತರೆ. ನಮ್ಮ ಮಾಹಿತಿ ನಾವೇ ಎಂಟ್ರಿ ಮಾಡೋದು ನಮಗೆ ಈಜಿ ಅಲ್ಲವೇ? ಅವರಿಗೆ ಹೇಳೋದಕ್ಕಿಂತ ನಮ್ಮ ಮಾಹಿತಿ ನಾವೇ ಎಂಟ್ರಿ ಮಾಡೋದು ಅತಿ ಸುಲಭ. ಯಾಕಂದ್ರೆ ನಮ್ಮ ಮಾಹಿತಿ ನಮ್ಗೆಲ್ಲ ಗೊತ್ತಿರುತ್ತೆ. ಪಡ ಒಂದು 5-10 ನಿಮಿಷದಲ್ಲಿ ಎಂಟ್ರಿ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಬಟ್ ಅವರು ಬಂದಾಗ ಅವ್ರು ಕೇಳಿ ಮಾಹಿತಿ ಒಂದೊಂದೊಂದು ಹೇಳ್ತಾ ಹೋದ್ರೆ ಟೈಮ್ ಬಹಳ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ಅವರು ಬರೋಕ್ಕಿಂತ ಮುಂಚೆನೆ ಎಂಟ್ರಿ ಮಾಡಿ ಇಟ್ಟುಕೊಳ್ಳಿ. ಇನ್ನೊಂದು ಕ್ವಶನ್, ಇದು ಸಂಪೂರ್ಣವಾಗಿ ಸೇಫ್ ಆಗಿದೆಯಾ? ಹೌದು ಸ್ನೇಹಿತರೆ, ಇದು ಸಂಪೂರ್ಣವಾಗಿ ಸೇಫ್ ಆಗಿದೆ. ಸರ್ಕಾರ ನಿಮ್ಮ ಮಾಹಿತಿಯನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳುತ್ತದೆ. ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಯಾರಿಗೂ ಹಂಚುವುದಿಲ್ಲ. ಇದೊಂದು ತಲೆಯಲ್ಲಿ ಇಟ್ಟುಕೊಳ್ಳಿ ಸ್ನೇಹಿತರೆ. ಇನ್ನೊಂದು ಮುಖ್ಯ ವಿಷಯ ಏನಪ್ಪಾ ಅಂದರೆ, ಈ ಸೆಲ್ಫ್ ಎನುಮರೇಷನ್ ಮಾಡಲು ನಿಮಗೆ ಕೊನೆಯ ದಿನಾಂಕ ಇದೆ. ಕೊನೆಯ ದಿನಾಂಕ ಬರುವಕ್ಕಿಂತ ಮುಂಚೆನೆ ನೀವು ಎಂಟ್ರಿ ಮಾಡಿ ಇಟ್ಟುಕೊಳ್ಳಬೇಕು. ಇಲ್ಲ ಅಂದ್ರೆ ಅವಕಾಶ ತಪ್ಪಬಹುದು. ಇದಕ್ಕೆ ಓನ್ಲಿ 15 ಡೇಸ್ ಇದೆ. ಈ ಒಂದು ಎಂಟ್ರಿ ಮಾಡಲು ಓನ್ಲಿ 15 ಡೇಸ್. ಫಸ್ಟ್ ಏಪ್ರಿಲ್ 1ರಿಂದ 15ನೇ ತಾರೀಕಿನೊಳಗೆ ನೀವು ಎಂಟ್ರಿ ಮಾಡಿಕೊಳ್ಳಬಹುದು ಅಷ್ಟೇ. ಆನ್ಲೈನ್ ಅಲ್ಲಿ ಓಪನ್ ಇರೋದು ಇಲ್ಲ. ತದನಂತರ ಆನ್ಲೈನ್ ಕೂಡ ಬಂದಾಗುವ ಸಾಧ್ಯತೆಗಳಿವೆ ಸ್ನೇಹಿತರೆ. ಇದನ್ನು ಗ್ರಾಮದಲ್ಲಿ ಇರುವವರು ಕೂಡ ಮಾಡಬಹುದು, ಬೇರೆ ಕಡೆ ಇದ್ದವರು ಕೂಡ ಮಾಡಬಹುದು. ನೀವು ಬೇರೆ ಕಡೆ ಎಲ್ಲರೂ ದುಡಿಯಕ್ಕೆ ಹೋಗ್ತಿದಾರ ಅಂದ್ರೆ ಕೂಡ ಮಾಡಿ, ಅವ್ರ ಮನೆ ಬಂದ ತಕ್ಷಣ ನೀವು ಫೋನ್ ಮಾಡಿ ಒಂದು ರೆಫರೆನ್ಸ್ ನಂಬರ್ನ ಕೊಡಬಹುದು. ನೀವು ಎಲ್ಲಿ ಇದ್ದರೂ ಕೂಡ ಎಂಟ್ರಿ ಮಾಡಿ ಅವರನ್ನು ರೆಫರೆನ್ಸ್ ನಂಬರ್ ಕೊಟ್ಟರೆ ಸಾಕು, ಅವ್ರು ತಗೊಂಡು ಹೋಗ್ಬಿಡ್ತಾರೆ. ನಿಮ್ಮ ಮನೆಯಲ್ಲಿರಿ, ಬೆಂಗಳೂರಲ್ಲಿ ಇರಿ, ಬೇರೆ ಕಡೆ ಮುಂಬೈದಲ್ಲಿರಿ, ಎಲ್ಲಾದ್ರೂ ಇರಿ, ನೀವು ಈ ಒಂದು ರೆಫರೆನ್ಸ್ ನಂಬರ್ ನಾವು ಎಲ್ಲ ಮಾಹಿತಿಗಳು ಸರಿಯಾದ ರೀತಿಯಲ್ಲಿ ಎಂಟ್ರಿ ಮಾಡಿ ಒಂದು ರೆಫರೆನ್ಸ್ ನಂಬರ್ ಇಟ್ಕೊಂಡ್ರೆ ಅವ್ರು ಬಂದ ತಕ್ಷಣ ಅವರಿಗೆ ಕೊಟ್ಟರೆ ಸಾಕು ಸ್ನೇಹಿತರೆ. ಎಲ್ಲ ಮಾಹಿತಿಗಳು ಸುಲಭವಾಗಿ ಅವರಿಗೆ ಸಿಗುವಂತಾಗುತ್ತದೆ. ಈಗಲೇ ಸಮಯ ತೆಗೆದುಕೊಂಡು ನಿಮ್ಮ ಮೊಬೈಲ್ನಲ್ಲಿ ಪ್ರಕ್ರಿಯೆ ಕಂಪ್ಲೀಟ್ ಮಾಡಿ. 5ರಿಂದ 10 ನಿಮಿಷ ಮಾತ್ರ. ಈ ಒಂದು ವಿಡಿಯೋದಲ್ಲಿ ಜನಗಣತಿ ಎಂದರೇನು, ಮಾಹಿತಿ ಎಲ್ಲಿ ತುಂಬಬೇಕು, ಇದಕ್ಕೆ ಬೇಕಾಗುವ ದಾಖಲೆಗಳೇನು, ಇದು ಯಾಕೆ ಮಾಡಬೇಕು, ಇದರಿಂದ ನಮಗೆ ಏನು ಉಪಯೋಗ, ಸರ್ಕಾರ ಇದನ್ನು ಯಾಕೆ ಮಾಡಿದೆ, ನೀವು ಈ ಪ್ರಕ್ರಿಯೆ ಮಾಡಿಲ್ಲ ಅಂದ್ರೆ ಏನಾಗುತ್ತದೆ, ಈ ಮಾಹಿತಿ ನಮಗೆ ಸಂಪೂರ್ಣವಾಗಿ ಸೇಫ್ ಆಗಿದೆಯಾ ಅಂತ ಎಲ್ಲ ತಿಳ್ಕೊಂಡಿದ್ವಿ. ಬಟ್ ಆನ್ಲೈನ್ ನಲ್ಲಿ ಫಿಲ್ ಮಾಡೋದು ಯಾವ ತರ ಅಥವಾ ನಿಮ್ಮ ಮೊಬೈಲ್ ನಲ್ಲಿ ಫಿಲ್ ಮಾಡೋದು ಯಾವ ತರ ಅಂತ ತೋರಿಸಲಿಲ್ಲ. ಸ್ವಲ್ಪ ವಿಡಿಯೋ ಲೆಂತ್ ಆಯ್ತು, ಹಾಗಾಗಿ ಇನ್ನೊಂದು ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಇದರದ್ದೇ ಹೇಗೆ ತುಂಬಬೇಕು, ಕ್ವಶನ್ಸ್ಗಳು ಯಾವ ತರ ಎಂಟ್ರಿ ಮಾಡಬೇಕು, ಏನೇನು ಕ್ವಶನ್ಸ್ಗಳು ಇರ್ತವೆ, ಹಾಗೂ ನಿಮ್ಮ ಮನೆಯ ಸೈಟ್ ಮ್ಯಾಪ್ ಆನ್ಲೈನ್ ನಲ್ಲಿ ಯಾವ ತರ ಸೆಟ್ ಮಾಡೋದು, ಲ್ಯಾಟಿಟ್ಯೂಡ್ ಲ್ಯಾಜಿಟ್ಯೂಡ್ ಹೇಗೆ ಸೆಟ್ ಮಾಡೋದು, ಇಮೇಲ್ ಮತ್ತು ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು, OTP ಯಾವ ತರ, ಪೂರ್ತಿ ಮಾಹಿತಿ ಡೀಟೇಲ್ ಆಗಿ ಒಂದು ಬೇರೆ ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಹಾಗಾಗಿ ಮುಂದಿನ ವಿಡಿಯೋಗಾಗಿ ಒಂದು ಮೇಲ್ಗಡೆ ಒಂದು ಲಿಂಕ್ ಕೊಟ್ಟಿರ್ತೀನಿ, ಲಾಸ್ಟ್ ಐಕಾನ್ ನಲ್ಲಿ, ಡಿಸ್ಕ್ರಿಪ್ಷನ್ ನಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ. ವಿಡಿಯೋ ಮಾಡಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ನಮ್ಮ ವಿಡಿಯೋವನ್ನು
ಲೈಕ್ ಮಾಡಿ ಹಾಗೂ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋ